ತಮ್ನೆಲ್ ನೋಡಿ ಕ್ಲಿಕ್ ಮಾಡಿದ್ದೀರಾ ಅಂದಮೇಲೆ ಆಬ್ವಿಯಸ್ಲಿ ನೀವು ನೋಡೋಕೆ ಬಂದಿರೋದು ನಮ್ಮ ಯಮರಾಜ ಅಂದರೆ ಯಮಹ RX 135. ಈ ಗಾಡಿಗೂ ನಾನು ಪ್ರೀವಿಯಸ್ಲಿ ಮಾಡಿರೋ ಗಾಡಿಗೂ ಏನಪ್ಪ ಡಿಫರೆನ್ಸು ಅಂತ ನೀವು ಕೇಳಿದ್ರೆ ಎಲ್ಲವನ್ನೂ ಹೇಳ್ತೀನಿ. ಅದಕ್ಕೂ ಮುಂಚೆ ಹೋಗಿ ನಾನು ಇಂಟ್ರೋ ನೋಡ್ಕೊಂಡು ಬನ್ನಿ, ಆಮೇಲೆ ಶುರು ಮಾಡೋಣ. ನೋಡ್ಗುರು, ಹಳೆಯ ಗಾಡಿ ಆದ್ರೂ ಆಫ್ ರೋಡ್ ಮಾತ್ರ ಸೂಪರಾಗಿ ಆಗ್ತಿದೆ. ಅದಕ್ಕೆ ಹೇಳೋದು ಓಲ್ಡ್ ಈಸ್ ಗೋಲ್ಡ್ ಅಂತ. ಇಷ್ಟು ಇಲ್ದಿರ ಹೇಳ್ತಾರ ನೋಡಿ, ಏನು ಲೀಲಾಜಾಲವಾಗಿ ಹೋಗ್ತಾ ಇದೆ. ಇಷ್ಟು ಮಾತ್ರ ಯಾವುದಾದ್ರೂ ಇವಾಗಿನ ಕಾಲದ ಗಾಡಿಗಳನ್ನ ಎತ್ಕೊ ಬಂದರೆ ಹಂಗೆ ಜಾರಿ ಕೆಳಗೆ ಬಿದ್ದೋಗ್ತಾ ಇದ್ವಿ. ಬಿಕಾಸ್ ಮಳೆ ಬಂದು ಮಣ್ಣು ಎಷ್ಟು ವೆಟ್ಟಾಗಿದೆ ಅಂದರೆ ನೋಡಿ ತೋರಿಸ್ತೀನಿ. ಒಂದ್ಸರಿ ಯೂ ಟರ್ನ್ ಮಾಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಗಾಡಿ ಅಂದರೆ ರೋಡ್ ಎಷ್ಟು ವೆಟ್ಟಾಗಿದೆ. ಈ ವೆಟ್ನೆಸ್ಸಲ್ಲಿ ಕೂಡ ಈ ಗಾಡಿ ಅಷ್ಟು ಆರಾಮಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ. ಸೊ ನೋಡ್ತಾ ಇದ್ದೀರಾ, ನಾನು ಇವಾಗಲೇ ಬಂದಂಥ ಟೈರ್ ಮಾರ್ಕ್ ಕೂಡ ನಿಮ್ಗೆ ಕಾಣಿಸ್ತಿದೆ. ಒಂಥರ ಸ್ಲಿಪ್ಪರಿ ಇದೆ, ಲೈಟಾಗಿ ಮಳೆ ಕೂಡ ಉದುರ್ತಾ ಇದೆ. ಆದರೂ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನು ಈಗ ನಮ್ಮ ಗಾಡಿ ಬಗ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ಹೋಗಿ ಒಂದು ಸ್ಲೋಮೋ ನೋಡ್ಕೊಂಡು ಬಂದ್ಬಿಡಿ. ಲೈಟ್ಸ್, ಕ್ಯಾಮ್ರಾ, ಶಾಟ್ಸ್. Na pista, todo mundo se joga. Ela porque me miras así, como si fuera a caer, pero tú no sabes de mí lo que yo puedo hacer. Siento la fuerza crecer. ಏನು ಗುರು ಸ್ಪೆಷಲ್ಲು? ಆ ಗಾಡಿನೂ ಹಿಂಗೆ ಇತ್ತು, ಈ ಗಾಡಿನೂ ಹಾಗೆ ಇದೆ ಅಂತ ಕೇಳಿದ್ರೆ ಈ ಗಾಡಿಗೂ ಆ ಗಾಡಿಗೂ ಕಂಪ್ಯಾರಿಸನೇ ಇಲ್ಲ. ಯಾಕೆ ಅಂದರೆ ಈ ಗಾಡಿ ಬಂದು ಕಂಪ್ಲೀಟ್ಲಿ ಸ್ಟಾಕಲ್ಲಿ ಬಂದಿರುವಂಥ ಗಾಡಿ. ಇದರಲ್ಲಿ ಯಾವುದೇ ರೀತಿಯಾದ ಮಾಡಿಫಿಕೇಶನ್ ಮಾಡಿಲ್ಲ. ನಾನು ಇದಕ್ಕೆ ಮುಂಚೆ ನಿಮಗೆ ತೋರಿಸಿದಂಥ RX 135 ಗಾಡಿ ಬಂದು ಆ್ಯಕ್ಚುಲಿ ಕಂಪ್ಲೀಟ್ಲಿ ಮಾಡಿಫೈಡ್. ಅದೊಂದು 4 ಸ್ಪೀಡ್ ಬರ್ತಾ ಇತ್ತು, ಅದನ್ನು 5 ಸ್ಪೀಡ್ಗೆ ಕನ್ವರ್ಟ್ ಮಾಡಿದ್ರು. ಬಟ್ ಈ ಗಾಡಿಯ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದು ಸ್ಟಾಕಲ್ಲೇ ನಿಮಗೆ 5 ಸ್ಪೀಡ್ ಬಂದ್ಬಿಡುತ್ತೆ. ಅದೇ ಇದ್ರ ಸ್ಪೆಷಾಲಿಟಿ. ಹಾಗೆ ಈ ಗಾಡಿಯಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತ ಕೇಳಿದ್ರೆ ಸೈಲೆನ್ಸರ್ ನೀವೇನು ನೋಡ್ತಾ ಇದ್ದೀರಾ ಅಂದರೆ ಎಕ್ಸಾಸ್ಟು ಅದು ಬಂದು ಅದು ಕೂಡ ಸ್ಟಾಕಲ್ಲೇ ಇದೆ. ಸೊ ನೀವು ನೋಡ್ತಾ ಇರ್ಬೋದು ಯಾವುದೇ ರೀತಿಯಾದ ಮಾಡಿಫಿಕೇಶನ್ ಕೂಡ ಆಗಿಲ್ಲ ಇದಕ್ಕೆ. ಸೊ ತುಂಬಾ ಅದ್ಭುತವಾದ ಗಾಡಿ. ಸೊ ಈ ಗಾಡಿನ ನಾನೊಂದು ಶಾರ್ಟ್ ಸ್ಪಿನ್ ಮಾಡಿ ನೋಡಿದೆ, ಸೂಪರ್ ಆಗಿದೆ. ಬನ್ನಿ ಇವಾಗ ಈ ಗಾಡಿ ಹೇಗೆ ಸೌಂಡ್ ಮಾಡುತ್ತೆ, ಹೇಗೆ ರೋರ್ ಮಾಡುತ್ತೆ, ಹಾಗೆ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನ ನೋಡ್ಕೊಂಡು ಬಂದ್ಬೋಣ. ನನ್ನ ವಾಯ್ಸು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ಹುಷಾರಿಲ್ಲ. ಆದರೂ ನೋಡಿ ನಿಮಗೋಸ್ಕರ ಮಳೆಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಕರ್ತವ್ಯ ನೀನು ಮಾಡೇ, ಇಲ್ಲಾಂದ್ರೆ ಕೂಲಿ ಕೆಲಸಕ್ಕೆ ಹೋಗು. ಸೊ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಈಗ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟ್ ಮಾಡಿ ನಿಮಗೆ ಕಂಪ್ಲೀಟಾಗಿ ಗಾಡಿ ಹೇಗೆ ಸೌಂಡ್ ಆಗುತ್ತೆ ಅಂತ ತೋರಿಸ್ತೀನಿ. ನೋಡ್ತಾ ಇದ್ದೀರಾ, ನ್ಯೂಟ್ರಲ್ ಬಟನ್ ಕೂಡ ಆನ್ ಮಾಡಿದ ತಕ್ಷಣ ಆನ್ ಆಗ್ತಾ ಇದೆ. ಲೆಟ್ಸ್ ಸ್ಟಾರ್ಟ್. ಕೇಳಿಸ್ಕೊಳ್ಳಿ ಸೌಂಡು. ಸೊ ಕಂಪ್ಲೀಟ್ಲಿ ಸ್ಟಾಕ್ ಆಗಿರೋದ್ರಿಂದ ನಿಮಗೆ ಜಾಸ್ತಿ ಸೌಂಡ್ ಕೇಳಲ್ಲ, ಬಟ್ ಸೌಂಡು ತುಂಬಾ ಸೂದಿಂಗಾಗಿ ಕೇಳುತ್ತೆ ಅಂತ ಹೇಳ್ಬೋದು. ಹೊಗೆ ನೋಡಿ ಎಷ್ಟಾಗಿದೆ ಇಲ್ಲಿ. ಸ್ಟಾಕ್ ಆದರೂ ಯಾಕಪ್ಪ ಹೊಗೆ ಬರ್ತಿದೆ ಅಂತ ನೀವು ಕೇಳಿದ್ರೆ ಬಿಕಾಸ್ ಆಫ್ 2 ಸ್ಟ್ರೋಕ್ ಗಾಡಿಗಳು ಆಬ್ವಿಯಸ್ಲಿ ಬಂದೇ ಬರುತ್ತೆ. ಯಾರು ಹೇಳಿದ್ರು ನಿಮಗೆ? ಅವನು ಹೇಳ್ತಾನೆ. ಆ್ಯಂಡ್ ಲಾಸ್ಟ್ ಟೈಮ್ ನಾನು ಓಡಿಸಿದ ಗಾಡಿ ಸಿಕ್ಕಾಪಟ್ಟೆ ಪಿಕಪ್ ಇತ್ತು. ಯಾಕೆ ಅಂದರೆ ಅದರಲ್ಲಿ ಬಂದು ಎಕ್ಸಾಸ್ಟ್ನವರು ಮಾಡಿಫೈ ಮಾಡಿದರು. ಸೊ ಈ ಗಾಡಿನಲ್ಲಿ ಎಕ್ಸಾಸ್ಟ್ನ ಮಾಡಿಫೈ ಮಾಡಿಲ್ಲ, ಹಾಗಾಗಿ ನಿಮಗೆ ಸ್ವಲ್ಪ ಪವರು ಲ್ಯಾಗ್ ಅಂತ ಅನ್ನಿಸ್ತಾ ಇದೆ. ಬಟ್ ಏನು ಲ್ಯಾಗ್ ಇಲ್ಲ. 4th ಗೇರ್ ಹಾಕಿದ್ರು ಗುಯ್ಯೋ ಅಂತ ಹೋಗುತ್ತೆ ನೋಡಿ ಗಾಡಿ. ಮೀಟರ್ ಬೇಕು, ಮೀಟರ್ ಚೆನ್ನಾಗಿದೆ ಗಾಡಿ ಪರ್ಫಾರ್ಮೆನ್ಸ್ ಮಾತ್ರ. ಬಟ್ ಏನಂದರೆ ನನಗನ್ಸಿದ್ದು ಪರ್ಸ್ನಲಿ ಆ ಗಾಡಿ ಎಷ್ಟೇ ಮಾಡಿಫಿಕೇಶನ್ ಮಾಡಿದರೂ ಕೂಡ ಈ ಗಾಡಿಯಲ್ಲಿ ಒಂಥರ ಸೂದಿಂಗ್ ಸೌಂಡ್ ಇದೆ. ಅಂದರೆ ಇರಿಟೇಷನ್ ಅನ್ನೋ ಥರ ಸೌಂಡ್ ಇಲ್ಲ. ಹಾಗೆ ಒಂಥರ ಸ್ಮೂತ್ನೆಸ್ ಕೂಡ ಇದೆ ಇದರಲ್ಲಿ. ಅದು ಇನ್ನೊಂದು ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ಸರಿ ಗುರು, ಸ್ಟಾಕ್ ಗಾಡಿ ಅಂತ ಹೇಳ್ತಾ ಇದೆಯಾ, ಹಳೆ ಗಾಡಿ ಅಲ್ವಾ, ಇದರಲ್ಲಿ ಈ ಸ್ವಿಚ್ಗಳೆಲ್ಲ ವರ್ಕ್ ಆಗಲ್ಲ ಅಲ್ವಾ ಅಂತ ನೀವು ಕೇಳಿದ್ರೆ 100% ಇಲ್ಲ. ಇಲ್ಲಿರುವಂಥ ಎಲ್ಲ ಸ್ವಿಚ್ ವರ್ಕ್ ಆಗುತ್ತೆ. ನೋಡ್ತೀರಾ, ನೋಡಿ ಇಂಡಿಕೇಟರ್ ಹಾಕಿದ್ದೀನಿ. ಇಂಡಿಕೇಟರ್ ವರ್ಕ್ ಆಗ್ತಿದೆಯಾ ಎರಡೂ ಕಡೆ? ಓಕೆ, ಹಾಗೆ ನೋಡಿ ಕೇಳಿಸ್ಕೊಳ್ಳಿ. ಆರನ್ನು ಸಣ್ಣ ಮಟ್ಟದಲ್ಲಾದರೂ ವರ್ಕ್ ಆಗ್ತಿದೆ. ಹೆಡ್ಲೈಟು ವರ್ಕ್ ಆಗುತ್ತೆ ಆನ್ ಮಾಡಿದಾದ್ಮೇಲೆ. ಮತ್ತು ಪಾಸ್ ಸ್ವಿಚ್ ಕೂಡ ವರ್ಕ್ ಆಗುತ್ತೆ.
ಈ ಗಾಡಿ ಟೋಟಲ್ ಆಗಿ 140 ಟಾಪ್ ಸ್ಪೀಡ್ ಹೋಗುತ್ತೆ ಅಂತ ಇದರಲ್ಲಿ ತೋರಿಸ್ತಿದೆ. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಬಟ್ ನಾವು ಟೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡೋಣ, ಯಾಕೆಂದರೆ ಫುಲ್ಲು ವೆಟ್ ರೋಡ್ಸ್ ಆಗಿರೋದ್ರಿಂದ ಆದಷ್ಟು ABS ಇಲ್ಲದೆ ಇರೋ ಗಾಡಿಗಳನ್ನ ನಾವು ಕಂಪ್ಲೀಟ್ ಟೆಸ್ಟ್ ಮಾಡೋದಕ್ಕಾಗಲ್ಲ. ಸೊ ಟ್ರೈ ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು ಟೆಸ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ಗಾಡಿ ಏನು ಪರ್ಫಾರ್ಮ್ ಮಾಡುತ್ತೆ ಅಂತ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ನನಗೆ ಯಾವುದೇ ರೀತಿಯಾದ ಸ್ಟ್ರೈಟ್ ರೋಡ್ಗಳು ಇಲ್ಲಿ ಸಿಗೋದು ಡೌಟು. ನಿಮಗೆ ಸ್ಟ್ರೆಚ್ ಹೊಡೆದು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ, ಯಾಕೆಂದರೆ ತುಂಬ ವೆಟ್ ರೋಡ್ಸ್ ಇರೋದ್ರಿಂದ ನಾನು ತುಂಬ ರಿಸ್ಕ್ ಮಾಡಿ ನಿಮಗೆ ತೋರ್ಸೋಕ್ಕಾಗಲ್ಲ. ಸೊ ನೋಡೋಣ ಈಗ. ಓ ಕ್ರೇಜಿ ಗುರು, ನೋಡಿದ್ರೆ ಎಷ್ಟು ಬೇಗ 60 ಸ್ಪೀಡ್ನ ಟಚ್ ಮಾಡಿಬಿಡ್ತು ಗಾಡಿ. ಆದರೆ ಕಣ್ಮುಚ್ಚು ಕಣ್ ತೆಗೆಯೋಷ್ಟೊತ್ತಿಗೆ ಆ ಸ್ಪೀಡ್ನ ಟಚ್ ಮಾಡ್ತಿದೆ, ಹಳೆ ಗಾಡಿ ಆಗಿದ್ರು ಕೂಡ. ಸಾರಿ, ಸ್ವಲ್ಪ ಗೇರ್ ಮಿಸ್ ಹೊಡಿತು. ಈ ಗಾಡಿಯ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ನಾನು ನಿಮಗೆ ಪ್ರೀವಿಯಸ್ಲಿ ತೋರಿಸಿದಂಥ RX 135 4 ಸ್ಪೀಡ್ನ 5 ಸ್ಪೀಡ್ಗೆ ಕನ್ವರ್ಟ್ ಮಾಡಿದಂಥ ಗಾಡಿ. ಹಾಗೆ ಈಗ ನೀವು ನೋಡ್ತಾ ಇರುವಂಥ ಕಂಪ್ಲೀಟ್ಲಿ ಸ್ಟಾಕಲ್ಲಿರುವಂಥ 5 ಸ್ಪೀಡ್ RX 135 ಗಾಡಿ ಎರಡರೂ ಓನರು ಒಬ್ಬರೇ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಈ ಗಾಡಿನ 2001ನಲ್ಲಿ ಓನರ್ ಅವ್ರು ತೊಗೊಂಡಿರೋದು. ಬಟ್ ಈಗಿರೋ ಓನರ್ ಆ್ಯಕ್ಚುಲಿ ಇದರ ಒರಿಜಿನಲ್ ಓನರ್ ಅಲ್ಲ, ಇವ್ರು ಬಂದು ಈಗ ಸೆಕೆಂಡ್ ಆರ್ ಥರ್ಡ್ ಓನರ್ ಆಗಿರ್ಬೋದು. ಬಟ್ ಫಸ್ಟ್ ಓನರ್ ಅವರು ತೊಗೊಂಡಿದ್ದು 2001ನಲ್ಲಿ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈ ಗಾಡಿ ಓನರು ಪ್ರೀವಿಯಸ್ಲಿ ಒಂದು RX-ನ ಇಟ್ಕೊಂಡಿದ್ರು. ಅದ್ರ ವಿಡಿಯೋ ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಸೊ ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಮೇಲೆ ಐ ಬಟನಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಹೋಗಿ ಆ ವಿಡಿಯೋನ ನೋಡ್ಕೊಂಬನ್ನಿ. ಹಾಗೆ ಈಗ ಈ ಗಾಡಿ ಇಟ್ಕೊಂಡಿರೋ ಓನರು ಪ್ರೀವಿಯಸ್ಲಿ ಇದ್ದಿದ್ದ ಗಾಡಿನ ಮಾರಿ ಈ ಗಾಡಿನ ತೊಗೊಂಡಿದ್ದಾರೆ. ನಿಮ್ಗೆ ಅನ್ನಿಸ್ಬೋದು, ಅಲ್ಲ ಗುರು ಅದಕ್ಕೆ ಹತ್ತತ್ರ 1-1.5 ಲಕ್ಷ ಖರ್ಚು ಮಾಡಿಬಿಟ್ಟು ಮತ್ತು ಯಾಕೆ ಈ ಗಾಡಿ ತಗೊಂಡ್ರು ಅಂತ. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ಮ ಕತೆ? ಆ್ಯಕ್ಚುಲಿ ಆ ಗಾಡಿ ಬಂದಿದ್ದು 4 ಸ್ಪೀಡಲ್ಲಿ, ಅವರು 5 ಸ್ಪೀಡ್ಗೆ ಅದನ್ನ ಪೋರ್ಟ್ ಮಾಡಿಸಿ ಗಾಡಿನ ರೆಡಿ ಮಾಡಿಸಿದ್ರು. ಸೊ ಆ ಗಾಡಿಯಲ್ಲಿ ಏನೇ ಪವರ್ ಇರ್ಬೋದು, ಅದು ಬಂದು ಎಷ್ಟೇ ಆದರೂ ಮಾಡಿಫೈಡ್ ಆಗಿರೋದು. ಬಟ್ ಈ ಗಾಡಿ ನೀವೇನು ನೋಡ್ತಾ ಇದ್ದೀರಾ, ಇದು ಒಂದು ಕಂಪ್ಲೀಟ್ಲಿ ಸ್ಟಾಕ್ ಆಗಿರೋದ್ರಿಂದ ಅವ್ರಿಗೆ ಈ ಗಾಡಿ ತುಂಬ ಇಷ್ಟ ಆಗಿ ಸ್ಟಾಕಲ್ಲಿ ಹಾಗೆ ಪರ್ಚೇಸ್ ಮಾಡಿ ಈಗ ಯೂಸ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಗಾಡಿ. ಸೊ ನಿಮ್ಮ ಹತ್ರನೂ ಈ ಥರ ಏನಾದರೂ ಡಿಫ್ರೆಂಟ್ ಆಗಿರುವಂಥ ಹಳೆ ಗಾಡಿಗಳು ಯಾವುದನ್ನ ಇದ್ದು ಅದನ್ನು ನಾನು ರಿವ್ಯೂ ಮಾಡಬೇಕು ಅಂತ ನಿಮಗೇನಾದರೂ ಅನಿಸಿದ್ರೆ ನನಗೆ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ನಾನು ಕೊಡಲ್ಲ. ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಕೂಡ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ. ಈ ಗಾಡಿಯಲ್ಲಿ ಆ್ಯಕ್ಚುಲಿ ಇರೋದು i1 ಬೋರ್ ಅಂತ. ಸೊ ಈ 5 ಸ್ಪೀಡ್ ಗಾಡಿನಲ್ಲಿ ಬರ್ತಾ ಇದ್ದಂಥ ನಂಬರ್ 1 ಬೋರ್ ಅದು. ಸೊ i1 ಬೋರ್ ಅಂತ ಗಾಡಿ ಇದ್ದರೆ ಸಿಕ್ಕಾಪಟ್ಟೆ ರೇರು, ಸಿಗಲ್ಲ ನಿಮಗೆ. ಬಟ್ ಸಿಕ್ಕಾಗ ಮಿಸ್ ಮಾಡಿದೆ ಅಂತ ಗಾಡಿನ ತಗೊಳ್ಳಿ, ಯಾಕೆಂದರೆ ಪವರು ಹಿಂಗಿರುತ್ತೆ. They call me OG. Original gangster. ಸ್ಯಾಡಲ್ ಮಾಡೋಕ್ಕೂ ಕ್ರೇಜಿ ಆಗಿದೆ ಗಾಡಿ ಮಾತ್ರ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದೀನಿ ಈ ಗಾಡಿನ ಓಡಿಸ್ಬೇಕಾದ್ರೆ. ನೀವು ಇಂಡಿಕೇಟರ್ಸ್ ಕೂಡ ನೋಡ್ಬೋದು, ಈ ಗಾಡಿಯಲ್ಲೇ ಬಂದಿದ್ದ ಇಂಡಿಕೇಟರ್ಸ್ನ ಹಾಗೆ ಉಳಿಸ್ಕೊಂಡು ಈ ಗಾಡಿನ ಕಂಪ್ಲೀಟಾಗಿ ಹಾಗೆ ಪರ್ಚೇಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನನಗಂತೂ ಈ ಗಾಡಿ ಓಡಿಸಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಒರಿಜಿನಲ್ RX 135 5 ಸ್ಪೀಡ್ ಗಾಡಿಯ ವಿಡಿಯೋ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಗೊತ್ತೇ ಇದೆ ನಿಮ್ಗೇನು ಮಾಡಬೇಕು ಅಂತ. ಲೈಕು ಶೇರು ಕಮೆಂಟ್ ಮಾಡಿ, ಹಾಗೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್, ಕಾರ್ತಿಕ್. ಬಾಯ್. They call me OG. Original gangster.